ರಾಯಪಣ ಹುಷಾರು ಯಾರಿಲ್ಲ. ಸ್ವಲ್ಪ ಓಪನ್ ಆಗಿದೆ. ಭಾಳ ವಿಜೃಂಭಣೆಯಿಂದ ನಾಡಿನ ಜನತೆ ಆಚರಣೆ ನಾವು ಎಲ್ಲರೂ ಬಾಯ್ಕಡಾಗಿದ್ದೇವೆ. ಕನಕದಾಸರ ದಾಸ ಸಾಹಿತ್ಯ ರಾಜ್ಯದಲ್ಲಿ ಒಂದು ಶ್ರೇಷ್ಠವಾದಂಥ ಸಾಹಿತ್ಯ. ಅವರು ತಮ್ಮ ಜೀವನವನ್ನು ತ್ಯಾಗ ಮಾಡಿ ಸಮಾಜದಲ್ಲಿ ಮೂಢನಂಬಿಕೆ, ಸಮಾನತೆ, ಸಮಪಾಲು, ಸಮಪಾಲು ವಿಚಾರಗಳನ್ನು ಇಟ್ಕೊಂಡು ಘೋಷಣೆ ಮಾಡಿ ಇಡೀ ನಾಡಿನಾದ್ಯಂತ ಜನಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಅಂದಿನ ತೀರ್ಮಾನಗಳನ್ನು ಮಾಡಿರತಕ್ಕಂಥ ದಾರ್ಶನಿಕ ಪುರುಷರ ಜಯಂತಿಯನ್ನು ನಾವು ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ. ಅವರ ತತ್ವ ಸಿದ್ಧಾಂತಗಳನ್ನು, ಆಚಾರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬೇರೆಯವರಿಗೆ ಮಾರ್ಗದರ್ಶನ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಮಾಜದಲ್ಲಿ ಪ್ರಯತ್ನಗಳು ಸಾಗಬೇಕಾಗಿದೆ ಎಂಬ ಮಾತನ್ನು ಹೇಳಿ ಎಲ್ಲರಿಗೂ ಕನಕದಾಸರ ನಾಡಿನ ಜನತೆಗೆ ಕನಕ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕನಕರು ದಾಸಶ್ರೇಷ್ಠರಾಗಿ ಜಾತಿ ಭೇದಗಳನ್ನು ಭೇದಿಸಿ ಹೊಸ ಸಮಾಜ ನಿರ್ಮಾಣದಲ್ಲಿ ಮೂಢನಂಬಿಕೆಗಳನ್ನು ದೂರವಿಟ್ಟು ಇತಿಹಾಸದ ಪುಟಗಳಲ್ಲಿ ಶ್ರೀಕೃಷ್ಣ ಕನಕನಿಗೆ ಹಿಂದಿನ ಕಿಂಡಿಯನ್ನು ತೆರೆದು ದರ್ಶನ ಕೊಟ್ಟ ಅಂದರೆ ಅವರ ಆದರ್ಶಗಳು ನಮ್ಮೆಲ್ಲರಿಗೂ ಕೂಡ ದಾರಿದೀಪವಾಗ್ತವೆ. ಎಲ್ಲ ಶರಣರ ಇಂಥ ಶ್ರೇಷ್ಠ ವ್ಯಕ್ತಿಗಳ ಜಯಂತಿಗಳು ಆಚರಣೆ ಮೂಲಕ ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡುವುದರ ಮೂಲಕ ಈ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕಾಗ್ತದೆ. ಮತ್ತೊಮ್ಮೆ ನಮ್ಮ ಜನತೆಗೆ ಕನಕ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಸರಿ ಮೊಬೈಲ್ ಅದೇನು ಮಾಡ್ತದೆ ಅಲ್ಲೇ ತಗೊಂಡ್ಬಿಡು. ಸ್ಟೇಜ್ ಇರ್ತೈತೆ ಒಂದು ಅಷ್ಟೇ ಸರಿ. ಕರೆಕ್ಟ್ 537ನೇ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರುವುದರ ಮೂಲಕ ಮತ್ತು ಕನಕದಾಸರ ಜಯಂತಿಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಕೃಷ್ಣದಾಸ್ ಸಾಹೇಬರಿದ್ದಾರೆ, ನಮ್ಮ ಮಂಜುನಾಥ್ ಸಾಹೇಬರಿದ್ದಾರೆ, ನಮ್ಮ ನೌಕರ ಸಂಘದ ಅಧ್ಯಕ್ಷರಿದ್ದಾರೆ. ಕನಕದಾಸರ ವಿಚಾರಗಳು, ಕನಕದಾಸರ ಜೀವನ ಶೈಲಿ, ಜೀವನ ನಡೆಸ್ಕೊಂಡು ಬಂದಿರತಕ್ಕಂಥ ಚರಿತ್ರೆಯನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜ ಸುಧಾರಣೆಯತ್ತ ನಾವೆಲ್ಲರೂ ಸಾಗಬೇಕಾಗಿದೆ. ಆ ದಿಶೆಯಲ್ಲಿ ನಾವೆಲ್ಲರೂ ಸಾಗೋಣ ಅಂಥೇಳಿ ಮತ್ತೊಂದು ಶುಭಾಶಯಗಳನ್ನು ಜನತೆಗೆ 537ನೇ ಕನಕ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಕನಕದಾಸರ ನಡೆದು ಬಂದ ದಾರಿ, ಕನಕದಾಸರ ಆದರ್ಶಗಳನ್ನ ಇವತ್ತು ನಾವೆಲ್ಲರೂ ಯುವ ಪೀಳಿಗೆಗಳು ಮೈಗೂಡಿಸಿಕೊಂಡು ನಾವೆಲ್ಲರೂ ಹೋಗುವಂಥದ್ದಾಗಬೇಕಾಗಿದೆ. ಮತ್ತೊಮ್ಮೆ ಎಲ್ಲರಿಗೂ ಕನಕದಾಸರ ಶುಭಾಶಯಗಳನ್ನು ಕೋರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಯುವಕರಿಗೂ, ಸಮಾಜದ ಬಂಧುಗಳಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಅಂತಂದ್ರೆ ನ್ಯೂಸ್ ಓಡಾಡೋದು ನೋಡಿ
ಹಾಂ 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 ಬರ್ರಿ ನೆಕ್ಸ್ಟ್ ಬರಪ್ಪ. ಮಾವಿನೆಲ್ಲ ಆಗೈತೆ